ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ರಿ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಜಿಲ್ಲಾ ಕೇಂದ್ರಗಳಲ್ಲೂ ಹೀಗೆ ಆಗ್ತಾ ಇದೆ. ಉದಾಹರಣೆಗೆ ಮೈಸೂರಿನಲ್ಲೂ ಕೂಡ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದೇ ಪರಿಸ್ಥಿತಿ. ಅಡ್ಡಾದಿಡ್ಡಿ ಭರ್ತಿ ಮಾಡ್ತಾ ಇದ್ದಾರೆ ಫಾರಂಗಳನ್ನು. ಮೈಸೂರಿನ NR ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ SIR ಪ್ರಕ್ರಿಯೆ ನಡೀತಾ ಇದೆ. ಮನೆಗಳಿಗೆ ಹೋಗ್ತಾ ಇಲ್ಲ. NR ಕ್ಷೇತ್ರ ಅಂದರೆ ನರಸಿಂಹರಾಜ ಕ್ಷೇತ್ರ. ತನ್ವೀರ್ ಸೇಠ್ ಅವರು ಶಾಸಕರು ಇಲ್ಲಿ, ಅವರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ಜುಲೈ 1ರಂದು ಗುಂಪಾಗಿ ನಡೆದಿದೆ ಮತಪಟ್ಟಿ ಪರಿಷ್ಕರಣೆ. ಮನೆಗೆ ಹೋಗದೆ ಸಾರ್ವಜನಿಕ ಸ್ಥಳದಲ್ಲಿ ಪರಿಶೀಲನೆ ಆಗ್ತಾ ಇದೆ. ಸ್ಥಳೀಯ ಮುಖಂಡರೇ ವಿಡಿಯೋ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ. ನಮಗೆ ತುಂಬ ಮಾಹಿತಿ ಬರ್ತಾ ಇರೋದು ಮಸೀದಿಗಳಲ್ಲಿ ಯಾವುದೋ ಅಶ್ವತ್ಥ ಕಟ್ಟಿನಲ್ಲಿ ಕೂತ್ಕೊಂಡು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸರ್ ನಿಮಗೆ ಇಲ್ಲಿ ಅಂಗನವಾಡಿಲಿ ಮಾಡಕ್ಕೆ ಹೇಳಿದಾರಾ? ಹೌದಾ? BLA2 ನಿಮ್ಮ ಜೊತೆ ಇಲ್ಲ? ಯಾಕೆ ಕೊಟ್ಟಿಲ್ಲ ಸರ್? ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಇದು ಕೊಟ್ಟಿದ್ದಾರಾ? ನೀವು ಇಲ್ಲಿ ಅಂಗನವಾಡಿಲಿ ಮಾಡ್ಬೋದು, ಮನೆ ಸಂಪರ್ಕ ತಾನೇ ಕೊಟ್ಟಿರೋದು? ಏನು ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ ಮೇಡಮ್. ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬಂದು ಆಮೇಲೆ ಸಂಜೆ ಸಾರೇ ಬಂದ್ರು ಪಾಪ 2 ಸಾರಿ ಬಂದಿರೋ ಅವ್ರು ಇಲ್ಲಿಗೆ. ಈಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಗನವಾಡಿಲಿ ಮಾಡೋದಕ್ಕೆ? ಅವರೇ ಬಂದು ಹೇಳಿದ್ರು ಇನ್ನೇನು ಅಲ್ಲಿಗೆ ಹೋಗೋದು. ಎಲ್ಲರೂ ಇದೆ ಹೇಳೋದು. ಸಿಕ್ಕಾಕೊಂಡಾಗ ಮೊನ್ನೆ ಎಲ್ಲ ಫೀಲ್ಡಲ್ಲಿದ್ದೆ, ಇವತ್ತು ಮಾತ್ರ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದು ತಪ್ಪು. ನನಗೆ ಗೊತ್ತಿಲ್ಲಪ್ಪ BLOಗಳ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ, ಏನು ಮಾಡ್ತಾ ಇದೆ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ, ಯಾಕೆ ಹಿಂಗೆ ಆಗ್ತಾ ಇದೆ? SIRನ ಮೂಲ ಆಶಯ, ಮೂಲ ಉದ್ದೇಶ ಏನಿದೆಯೋ ಅದನ್ನೇ ಹಳ್ಳ ಹಿಡಿಸ್ತಾ ಇದ್ದಾರೆ. ಅನರ್ಹರನ್ನು ಮತಪಟ್ಟಿಯಿಂದ ತೆಗಿಬೇಕು, ಆದರೆ ಅದು ಆಗ್ತಾ ಇಲ್ಲ. ಅನರ್ಹರನ್ನು ಸೇರಿಸುವ ಕೆಲಸ ಆಗ್ತಾ ಇದೆ.